ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಕ್ರೋಶ ಬರಬೇಕಿಲ್ಲ, ಇದಕ್ಕೆ ನಾರ್ಮಲ್ ಮನೇಲಿ ಎಲ್ಲರೂ ಮಾಡ್ಕೊಳ್ಳೋಂಥ ಡಿಸೈನು. ಇದಕ್ಕೆ ಈ ಥರ ಕಾರ್ಡ್ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 2.5 ಇಂಚ್ ಇರೋ ಅಷ್ಟು. ನಿಮಗೆ ಕುಚ್ಚು ಇಂಚೂರು ಕಡಿಮೆ ಬೇಕು, ಚಿಕ್ಕದು ಬೇಕಂದರೆ 2 ಇಂಚ್ ಆದರೂ ಸಾಕಾಗತ್ತೆ. ಈ ಥರ ಒಂದು 2.5 ಇಂಚಿದು ಈ ಥರ ಕಾರ್ಡ್ ಕಟ್ ಮಾಡ್ಕೊಳ್ಳಿ ಫಸ್ಟು. ಮತ್ತು ಒಂದು ಸಿಂಗಲ್ ಕಲರ್ ಥ್ರೆಡ್ಡಿಂದ ಮಾಡ್ತಾಯಿದ್ದೀನಿ. ಡಬಲ್ ಕಲರ್ ಬೇಕಂದ್ರೂ ಮಾಡ್ಕೋಬೋದು. ಇದಕ್ಕೆ ದಾರಾಗಿ ಯಾವಾಗಲೂ ಬೀಡ್ಸ್ ಹಾಕಿ ನಾವು ಮಾಡ್ತಾಯಿದ್ವಿ ಫ್ರೆಂಡ್ಸ್. ಇದಕ್ಕೇನು ಬೀಡ್ಸ್ನ ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ನಾನು ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಈ ಥರ ದಾರ ಜಸ್ಟ್ ಸ್ವಲ್ಪ ಬಿಟ್ಕೊಂಡು, ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಬಿಟ್ಬಿಟ್ಟು ಈ ಥರ ಸುತ್ತಾ ಇರಬೇಕು. ಜಸ್ಟ್ ರೌಂಡಾಗಿ ಸುತ್ಕೊಳ್ಳೋದು. ಯಾವಾಗಲೂ ಬೀಡ್ಸ್ ಹಾಕ್ಬಿಟ್ಟು ನಾವು ಈ ಥರ ರೌಂಡ್ ಮಾಡ್ಕೊಳ್ತಾ ಇದ್ವಿ. ಇವಾಗ ಬೀಡ್ಸ್ ಯೂಸ್ ಮಾಡ್ದಿರ ಬರೀ ಟಸಲ್ಸು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿದೆ. ಇದನ್ನು 127 ದಾರ ಸುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ತಿಕ್ಕಾಗೆ ದಪ್ಪಗೆ ಬರುತ್ತೆ. 127 ದಾರ ಸುತ್ಕೊಂಡಿದ್ದೀನಿ. ಸೊ ನಾವು ಅದನ್ನು ಫೋಲ್ಡ್ ಮಾಡಿದಾಗ 240 ಆಗುತ್ತೆ. 120 ಸುತ್ಕೊಂಡು ನೋಡಿ, ಸ್ಟಾರ್ಟಿಂಗ್ ಸ್ವಲ್ಪ ದಾರ ಬಿಟ್ಟಿದ್ದಲ್ವ, ಅದನ್ನು ಈ ದಾರನೂ ಸೇರಿ 2 ನಾಟ್ ಹಾಕ್ಬಿಡ್ತೀನಿ ಟೈಟಾಗೆ. ಸೊ ನಾಟ್ ಹಾಕ್ತೀನಿ. ತುಂಬ ಈಸಿ ಫ್ರೆಂಡ್ಸ್. ಡಿಸೈನ್ ಅಂತೂ ಸಖತ್ ಈಸಿ ಇದೆ, ಎಲ್ಲರೂ ಮನೇಲಿ ಹಾಕ್ಕೋಬೋದು. ಸೊ ಬ್ರೈಡಲ್ ಡಿಸೈನು ಒಂದು ಸ್ವಲ್ಪ ಡಿಸೈನರ್ ಲುಕ್ ಕೊಡುತ್ತೆ ಇದು. ಮತ್ತು ಈಗ ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ನೋಡಿ ಸ್ವಲ್ಪ ಮುಂದಕ್ಕೆ ಜರುಗಿಸ್ಕೋಬೇಕು. ಇದು ನಮಗೆ ಸೆಂಟರ್ ನೀಟಾಗಿ ಬರುತ್ತೆ ಅಂದ್ಬಿಟ್ಟು ಈ ಶೇಪಲ್ಲಿ ಕಾರ್ಡ್ ಕಟ್ ಮಾಡ್ಕೊಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಕೂಡ ಮಾಡ್ಕೋಬೋದು. ಈ ಥರ ಸ್ವಲ್ಪ ಸೆಂಟರಿಗೆ ಜರುಗಿಸ್ಕೊಂಡು ಎಕ್ಸ್ಟ್ರಾ ನೀಡಲಲ್ಲಿ ಒಂದು ದಾರ ಪೋಣಿಸಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು ಎಳೆ ದಾರ ಹಾಕಿಬಿಟ್ಟು 2 ಎಳೆಗೆ ನಾಟ್ ಮಾಡಿದ್ದೀನಿ. ಕೆಳಗಡೆಯಿಂದ ಮೇಲೆಗೆ ನೀಡಲ್ನ ತೊಗೋಬೇಕು. ಕೆಳಗಡೆಯಿಂದ ಮೇಲೆಗೆ ನೀಡಲ್ನ ತೊಗೊಂಡು ಇಲ್ಲಿ 2 ದಾರ ಇರುತ್ತೆ ಅಲ್ವಾ, ನಾಟ್ ಮಾಡಿದ್ದೀನಿ ಆಲ್ರೆಡಿ. ಅದ್ರ ಸೆಂಟ್ರಿಗೆ ನೀಡಲ್ನ ಹಾಕಿ ಈ ಥರ ಟೈಟ್ ಮಾಡ್ಕೋಬೇಕು. ಸೊ ಅಲ್ಲಿ ನಮಗೆ ಸೆಂಟ್ರಲ್ಲಿ ನಾಟ್ ಬಿಡುತ್ತೆ. 2 ಟೈಮ್ಸ್ ಈ ಥರ ನಾಟ್ ಮಾಡ್ಕೊಳ್ಳೋಣ. ಸೆಂಟರ್ ಬೇಕು ಫ್ರೆಂಡ್ಸ್ ನಮಗೆ, ಅದಕ್ಕೆ. ಸೊ ಮತ್ತೆ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಪಾಸ್ ಮಾಡಿಕೊಂಡು ಈ 2 ದಾರ ಒಳಗಡೆ ಈ ಥರ ನಾಟ್ ಮಾಡ್ಕೊಳ್ತೀನಿ. 2 ಟೈಮ್ಸ್ ಮಾಡಿದ್ಮೇಲೆ ಈ ಕಾರ್ಡಿಂದ ಥ್ರೆಡ್ನ ರಿಮೂವ್ ಮಾಡಿಬಿಡಬೇಕು. ಸೊ ಇವಾಗ ತೊಗೊಂಬಿಡೋಣ ವಾಪಸ್ಸು. ಈಸಿಯಾಗಿ ಬರುತ್ತೆ. ಕಾರ್ಡ್ನ ಸ್ವಲ್ಪ ಫೋಲ್ಡ್ ಮಾಡಿ ಆರಾಮಾಗಿ ಬಂದುಬಿಡುತ್ತೆ. ಸೊ ಈ ಥರ ಸೆಂಟ್ರಿಗೆ ನಾವು ಹಾಕ್ಕೊಂಡಿರ್ತೀವಿ ಅಲ್ವ, ಇವಾಗ ಕರೆಕ್ಟಾಗಿ ನಾವು ಫೋಲ್ಡ್ ಮಾಡೋಣ ಫ್ರೆಂಡ್ಸ್. ಇದನ್ನು ಫೋಲ್ಡ್ ಮಾಡ್ಕೋಬೇಕು ಈ ಥರ. ಅದನ್ನು ಲೆವೆಲ್ನ ನೋಡಿಕೊಂಡು ಆರಾಮ್ಸಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ನಾವು ಸೆಟ್ ಮಾಡ್ಕೋಬೋದು. ಸೊ ಆರಾಮಾಗಿ ಈ ಥರ 2 ಒಂದೇ ಲೆವೆಲಿಗೆ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಒಂದು ನಾಟ್ ಹಾಕ್ತಾಯಿದ್ದೀನಿ ನೋಡಿ. ಮೇಲ್ಗಡೆ ಟಿಪ್ಗೆ ಕುಚ್ಚು ಸೈಡು ನಮ್ಮ ಸೆಂಟ್ರಲ್ಲಿ ನಾಟ್ ಬಿದ್ದಿತ್ತಲ್ವ, ಅಲ್ಲಿ ಸ್ವಲ್ಪ ಈ ಥರ ಒಂದು ನಾಟ್ ಬೀಳಬೇಕು. ಈ ಥರ ನಾಟ್ ಹಾಕಿಬಿಟ್ಟು ಜಸ್ಟ್ ದಾರನ ಸುತ್ಕೊಳ್ಳೋದು. ಒಂದು 4-5 ಟೈಮ್ಸು ದಾರನ ಈ ಥರ ಸುತ್ಕೊಳ್ಳೋಣ. 5-6 ಟೈಮ್ಸ್ ಆ ಥರ ದಾರನ ಸುತ್ಕೊಳ್ಳಿ. ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾಟ್ ಎಲ್ಲ ಹಿಂದೆ ಬರಬೇಕು, ಎಕ್ಸ್ಟ್ರಾ ಥ್ರೆಡ್ ಮೇಲೆ ಬರಬಾರ್ದು. ಆ ಥರ ನೋಡಿಕೊಂಡು ಸೆಟ್ ಮಾಡಿಕೊಂಡು ಒಂದು 5-6 ಸತಿ ದಾರನ ಸುತ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ. ಬ್ಯಾಕ್ ಸೈಡ್ ಅಂದರೆ ಒಂದು ನಾಟ್ ಬರುತ್ತೆ ನೋಡಿ ಹಿಂದೆಗಡೆ. ನಾವು ಸೆಂಟರ್ಗೆ ಹಾಕಿರ್ತೀವಲ್ಲ, ಅದು ಹಿಂದೆಗಡೆ ಬರೋ ಥರ ನಾವು ಈ ಥರ ಎಳ್ಕೊಂಡ್ರೆ ಬಂದುಬಿಡುತ್ತೆ ಅದು. ಸೊ ಅಲ್ಲಿ ನಾವು ಇನ್ನೊಂದೆರಡು ನಾಟ್ ಹಾಕೋತೀನಿ. ಈ ಥ್ರೆಡ್ಡನ್ನು ಸೆಕ್ಯೂರ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಈ 4-5 ಸತಿ ಸುತ್ತಿರ್ತೀವಲ್ಲ ದಾರ, ಅದ್ರ ಒಳಗಡೆ ನೀಡಲ್ನ ಪಾಸ್ ಮಾಡಿ ಸೊ ಅದಕ್ಕೂ ನಾಟ್ಸ್ ಹಾಕಬೇಕು. ಈ ರೀತಿ ಒಂದು 2 ಟೈಮ್ಸ್ ಮಾಡಿಬಿಟ್ಟು ಅದು ಕೂಡ ಸ್ಟಿಫಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಯಾವಾಗಲೂ ಈ ಥರ ಮಾಡಿಬಿಟ್ಟು ಕೆಳಗಡೆ ಕಟ್ ಮಾಡ್ತಿದ್ವಿ ಅಲ್ವಾ ಫ್ರೆಂಡ್ಸ್ ಕುಚ್ಚಿಗೆ. ಸೊ ಇದನ್ನು ಕಟ್ ಮಾಡೋದಿಲ್ಲ, ಬೌನ್ಸಿ ಥರ ನಾವು ಹಾಗೆ ಬಿಡ್ತೀವಿ. ಅಥವಾ ಇದಕ್ಕೆ ಬೀಡ್ಸ್ ಕೂಡ ಸೇರಿಸ್ತಾ ಇದ್ದೆ, ಅದು ಕೂಡ ಸೇರಿಸಿಲ್ಲ. ಹಾಗೆ ಇದ್ರೆ ಹೇಗಿರುತ್ತೆ ಅಂತ. ಸೊ ನೀಡಲ್ನ ಈ ಥರ ಪಾಸ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಟ್ಟು ಸೇಮ್ ಸೈಜ್ಗೆ ಈ ಥರ ರೆಡಿ ಆಗುತ್ತೆ. ಇದು ಫ್ರಂಟ್ ಸೈಡ್ ನಮಗೆ. ನಾಟ್ ಹಾಕಿರೋ ಕಡೆ ಬ್ಯಾಕ್ ಸೈಡ್. ಈ ಥರ ಒಂದಷ್ಟು ಬಂಚಸ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು ಸ್ಯಾರಿಗೆ 25 ಮಿನಿಮಮ್ 25 ಇಡ್ಸುತ್ತೆ. ಈ ಥರ ರೆಡಿ ಮಾಡ್ಕೋಬೇಕು ಫಸ್ಟು. ಇಲ್ಲೊಂದು ಸ್ಯಾಂಪಲ್ ಪೀಸ್ಗೆ ನಾನು ತೋರಿಸ್ತಾ ಇದ್ದೀನಿ, ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ. ಒಂದು ಸ್ಯಾರಿಗೆ 25 ಅಬೋವ್ ಇಡ್ಸತ್ತೆ. ಸೊ ನಿಮಗೆ ಮೆಷರ್ಮೆಂಟು ಅಷ್ಟೇ, ಗ್ಯಾಪು ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 1.25 ಇಂಚಷ್ಟು, ಅದಕ್ಕಿಂತ ಒಂಚೂರು ಒಳಗಡೆ ಅಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸ್ಯಾರಿಗೆ. ಈವನ್ 2 ಇಂಚಸ್ಗೂ ನೀವು ಮಾಡ್ಕೋಬೋದು. ಇದು ಹೇಳಿದ್ನಲ್ಲ ಫ್ರೆಂಡ್ಸ್, ಸ್ವಲ್ಪ ಡಿಸೈನರ್ ಲುಕ್ ಬರುತ್ತೆ ನಿಮಗೆ. ಈ ಆರಿ ವರ್ಕ್ ಎಲ್ಲ ಮಾಡ್ತೀವಲ್ಲ, ಆ ಬೀಡ್ಸೇ ಯೂಸ್ ಮಾಡ್ತಾ ಇರೋದು. ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅದು. ನಾವು ಬ್ಲೌಸ್ಗೆಲ್ಲ ಹಾಕ್ಕೊಳ್ತೀವಿ ಅಲ್ವಾ, ಆರಿ ವರ್ಕು, ಶುಗರ್ ಬೀಡ್ಸ್ ಅಂತ ಬರುತ್ತೆ ಫ್ರೆಂಡ್ಸ್, ಅದನ್ನು ತೊಗೊಂಡು ಮಾಡೋವಂಥದ್ದು. ಈ ಥರ ಟಸಲ್ಸ್ನ
ಒಂಚೂರು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟಸಲ್ಸ್ನ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ವಿ ಅಲ್ಲಲ್ಲಿ ಸ್ವಲ್ಪ ಗಮ್ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಅದನ್ನು ಡ್ರೈ ಆದಮೇಲೆ ನೆಕ್ಸ್ಟ್ ಫ್ರೆಂಡ್ಸ್, ಇದು ವೈಟ್ ಕಲರ್ ಸ್ಟೋನ್ ಚೈನ್ ಅಲ್ಲ, ಗೋಲ್ಡನ್ ಕಲರ್ ಸ್ಟೋನ್ ಚೈನ್ ಬರುತ್ತೆ. ಈ ಗೋಲ್ಡನ್ ಕಲರ್ ಜರಿ ಇರೋದು ವಾಮ್ ಟೋನ್ ಸ್ಯಾರೀಸ್ಗೆಲ್ಲ ಈ ಥರ ಕಲರ್ದು ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ವೈಟ್ ಅಲ್ಲ ಆ್ಯಕ್ಚುಲಿ, ಇದು ಒಂದು ಸ್ವಲ್ಪ ಗೋಲ್ಡಿಶ್ ಹನಿ ಕಲರ್ ಬೀಡ್ಸ್ ಇರೋವಂಥದ್ದು ಬರುತ್ತೆ. ಈ ಥರ ಟಸಲ್ಸ್ ಅರೌಂಡು ನಾವು ಗಮ್ ಪೇಸ್ಟ್ ಒಂಚೂರು ಮಾಡಿಬಿಟ್ಟು 12 ಸ್ಟೋನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅಳತೆ ನೋಡ್ಕೊಳ್ಳಿ ನೀವು, ನಿಮ್ಮ ಟಸಲ್ಸ್ಗೆ ಎಷ್ಟಾಗುತ್ತೆ ಅಂತ. 12 ಸ್ಟೋನ್ಸ್ ಅಷ್ಟು ನಾನು ಕಟ್ ಮಾಡಿಬಿಟ್ಟು ಈ ಥರ ರೌಂಡಾಗೆ ಪೇಸ್ಟ್ ಮಾಡ್ಕೊತೀನಿ. ಸೊ ಇದು ನಿಮ್ಮ ಚಾಯ್ಸು ಫ್ರೆಂಡ್ಸ್. ಸ್ಟೋನ್ ಚೈನ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೀಡ್ಸ್ ಕೂಡ ಸ್ಟಿಚ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟೋನ್ ಚೈನು ಬೀಡ್ಸು ಎರಡೂ ಮಾಡಿದ್ದೀನಿ. ಬೇಕಂದರೆ ಸ್ಟೋನ್ ಬಾಲ್ ಕೂಡ ಈ ಥರ ಸ್ಟಿಕ್ ಮಾಡ್ಕೋಬೋದು. ಈ ಥರ ಪೇಸ್ಟ್ ಮಾಡ್ಕೊಳ್ತೀನಿ ಫಸ್ಟು. ಎಷ್ಟು ನೀಟಾಗಿ ಕಾಣಿಸುತ್ತೆ, ಎಷ್ಟು ಲುಕ್ಕಾಗಿ ಕಾಣುತ್ತೆ. ನೀವು ಮಾಡಿ ನೋಡಬೇಕು ವಿಡಿಯೋಗಿಂತ. ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಆ್ಯಕ್ಚುಲಿ ಎಂಬೋಸಿಂಗ್ ಟೈಪ್ ಮೇಲೆಗಡೆ ಇರೋ ಕುಚ್ಚು ಜೊತೆಗೆ ಸ್ಟೋನ್ ಚೈನು ತುಂಬ ಲುಕ್ಕಾಗಿ ಕಾಣುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಈ ಥರ ಸ್ಟಿಚ್ ಮಾಡ್ಕೋಬೇಕು ನಾವು. ಇದನ್ನು ಆರಿ ವರ್ಕ್ ಬೀಡ್ಸು ಫ್ರೆಂಡ್ಸ್, ಬ್ಲೌಸಿಗೆ ವರ್ಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಬೀಡ್ಸು, ನಾರ್ಮಲ್ ಗೋಲ್ಡನ್ ಬೀಡ್ಸ್ ಅಲ್ಲ. ಇದು ಅಷ್ಟೇ, ನೀಡಲ್ಲೂ ಅಷ್ಟೇ ಆರಿ ವರ್ಕ್ದೇ ನೀವು ತೊಗೋಬೇಕು, ಇಲ್ಲಾಂದರೆ ಬೀಡ್ಸ್ ಇಡಿಸೋದಿಲ್ಲ. ಎಮ್ಮಿಂಗ್ ನೀಡಲ್ಗೆ ಬೀಡ್ಸ್ ಇಡಿಸೋದಿಲ್ಲ. ಸೊ ಅದಕ್ಕೋಸ್ಕರ ಸಣ್ಣ ಸೂಜಿ, ಲಾಸ್ಟ್ ಸೂಜಿ ನಂಬರ್ ತೊಗೊಂಡು ದಾರ ಹಾಕಿಟ್ಕೊಂಡಿದ್ದೀನಿ, ಕಾಟನ್ ಥ್ರೆಡ್. ನೋಡಿ ಇಲ್ಲಿ ಎಲ್ಲಿ ಸ್ಟೋನ್ ಚೈನ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ನಾನು ಎಡ್ಜಲ್ಲಿ ಹಿಂದೆಗಡೆ ನಾಟ್ ಬರೋ ಥರ ನೀಡಲ್ನ ಪಾಸ್ ಮಾಡ್ಕೊಳ್ತೀನಿ. ನಾರ್ಮಲ್ ಕಾಟನ್ ಥ್ರೆಡ್ ಇದು. ಮತ್ತು ಅದಕ್ಕೆ ಬೀಡ್ಸ್ನ ನೋಡಿ ಈ ಥರ ಕವರಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅವರು ಪ್ಯಾಕೆಟಲ್ಲಿ ಕೊಡ್ತಾರಲ್ವ ಅದೇ ಪ್ಯಾಕೆಟಲ್ಲಿ ತೊಗೊಳ್ಳಿ. ಸೊ ಈ ಥರ ನೀಡಲ್, ಆರಿ ನೀಡಲ್ಲು ತೊಗೊಂಡು ಜಸ್ಟ್ ಈ ಥರ ಮಾಡಿದ್ರೆ ಅದು ಬೀಡ್ಸ್ ಬರುತ್ತೆ ನಿಮಗೆ ಈಸಿಯಾಗೆ. ಸೊ ಒಂದೇ ಪೋಣಿಸ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ, ತುಂಬ ಟೈಮ್ ತೊಗೊಳುತ್ತೆ. ಜಸ್ಟ್ ಈ ಥರ ನೀಡಲ್ನ ಹಾಕಿಬಿಟ್ಟು ಬೀಡ್ಸ್ನ ನಾವು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಈ ಥರ ಮಾಡ್ತಾಯಿದ್ರೆ ಅದು ಆರಾಮಾಗೆ ನೀಡಲ್ಗೆ ಇದಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು 5-6 ಬೀಡ್ಸ್ ಬಂದ್ಬಿಡುತ್ತೆ ನೀವು ಜಸ್ಟ್ ಆ ಥರ ಮಾಡಿದ್ರೆ. ಅದನ್ನು ಕೆಳಗಡೆ ಎಳ್ಕೊಳ್ಳೋದು. ನಮಗೆ ಅದೇನು ಬಂಚ್ ನಾವು ಸ್ಟಿಕ್ ಮಾಡಿದ್ದೀವಿ ಅದ್ರ ಸುತ್ತೂರ ಕರೆಕ್ಟಾಗಿ ಬರಬೇಕು. ನೋಡಿ ಎಷ್ಟು ಬರುತ್ತೆ. ನಾವು ಬ್ಲೌಸ್ ಹಾಕ್ಬೇಕಾದ್ರೂ ಆರಿ ನೀಡಲ್ಲಿ ಇದೇ ರೀತಿಯೇ ಮಾಡೋದು. ಸೊ ಯಾಕಂದರೆ ಶುಗರ್ ಬೀಡ್ಸ್ ತುಂಬ ಚಿಕ್ಕದಾಗಿರುತ್ತೆ, ತುಂಬ ಸಣ್ಣ ಇರುತ್ತೆ ಹೋಲ್ಸ್ ಕೂಡ. ಸೊ ಅದಕ್ಕೆ ಬೇಗ ನಾವು ತೊಗೊಳಕ್ಕಾಗಲ್ಲ. ನಾರ್ಮಲ್ ಕುಚ್ಚು ಕಟ್ಟೋಕ್ಕೆ ಎಲ್ಲ ಯೂಸ್ ಮಾಡ್ತೀವಿ ಅಲ್ಲ, ಆ ಥರ ತೊಗೊಳಕ್ಕಾಗೋದಿಲ್ಲ. ಅದಕ್ಕೆ ಈ ಥರ ಸ್ಮಾಲ್ ಬೀಡ್ಸ್ನ ಯೂಸ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಲುಕ್ ಚೆನ್ನಾಗಿರುತ್ತೆ ನಿಮಗೆ ನಾರ್ಮಲ್ಗಿಂತ. ಆರಿ ವರ್ಕ್ ಬೀಡ್ಸ್ ಒಂದು ಸತಿ ಯೂಸ್ ಮಾಡಿ ನೋಡಿ. ನೋಡಿ ಈ ಎಡ್ಜಲ್ಲಿ ಈ ಥರ ಎಳ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೀವು ಕೌಂಟಿಂಗ್ಸ್ ಗೊತ್ತಾಗಲ್ಲ, ಜಸ್ಟ್ ಈ ಥರ ಕರೆಕ್ಟಾಗಿ ಅರೌಂಡ್ ಬರಬೇಕು. ಅದನ್ನು ನೋಡ್ಕೊಂಡು ನೀವು ಹಿಂದಗಡೆ 1-2-3 ನಾಟ್ ಮಾಡ್ಕೊಳ್ಳಿ. ಸೊ ತುಂಬ ಈಸಿ ಇದೆ ಡಿಸೈನು. ಯಾರಿಗೆ ಕ್ರೋಶ ಬರೋದಿಲ್ಲ, ಕ್ರೋಶ ಬರ್ದಿಲ್ಲ ಅಂದ್ರೂ ಸೊ ತುಂಬ ಈಸಿಯಾಗಿ ಹಾಕ್ಕೊಂಥ ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್. ಇದು ತುಂಬ ಲುಕ್ ಬರುತ್ತೆ. ಸೊ ಇವನ್ ರಿಸೆಪ್ಷನ್ ಸ್ಯಾರಿಗೆ, ಬ್ರೈಡಲ್ದು ಯಾವ ಸ್ಯಾರಿಗಾದ್ರೂ ಇದು ಮ್ಯಾಚ್ ಆಗುತ್ತೆ. 1-2-3 ನಾಟ್ ಮಾಡಿಬಿಟ್ಟು ಕಟ್ ಮಾಡಿ ಎಂಡ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಒಂದು ಟಿಪ್ ಗಮ್ ಹಾಕಿ ಅದು ಸೆಕ್ಯೂರ್ ಆಗಿರುತ್ತೆ. ನೋಡಿ ಈ ಥರ ಒಂಚೂರು ಅದು ಬೀಡ್ಸ್ದು ಥ್ರೆಡ್ ತೆಗೆದುಬಿಟ್ಟು ಇದಕ್ಕೂ ಒಂದು ರೌಂಡ್ ಗಮ್ ಪೇಸ್ಟ್ ಮಾಡಿಬಿಡ್ತೀನಿ ನಾನು, ಸೆಕ್ಯೂರ್ ಆಗಿರಲಿ ಅಂದ್ಬಿಟ್ಟು. ಸೊ ಲಾಸ್ಟಲ್ಲಿ ಒಂಚೂರು ಮೇಲೆ ಬೀಡು ಮತ್ತು ಕುಚ್ಚು ಮೇಲೂ ಒಂದು ಬೀಡನ್ನ ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್, ಅದು ತೋರಿಸ್ತೀನಿ. ಸೊ ಈ ಥರ ಇದು ಕೂಡ ಯಾವ ರೀತಿ ಸ್ಟೋನ್ ಚೈನ್ ಅನಿಸಿದ್ದೀವಿ ಅದೇ ರೀತಿ ಲೈಟಾಗಿ ಮೇಲೆ ಗಮ್ ಹಾಕಿ ಇದನ್ನು ಸೆಕ್ಯೂರ್ ಮಾಡಬೇಕು. ಯಾಕಂದರೆ ಸಣ್ಣ ಹೊಲಿಯೋದಕ್ಕಾಗಲ್ಲ ಫ್ರೆಂಡ್ಸ್. ಇದು ಬ್ಲೌಸಿಗೆ ಏನು ನಾವು ಸ್ಟಿಚ್ ಮಾಡ್ತೀವಿ ಆ ಥರ ಕೂಡ ಸ್ಟಿಚ್ ಮಾಡ್ಬೋದು. ತುಂಬ ಟೈಮ್ ತೊಗೊಳುತ್ತೆ. ಈ ಪಲ್ಲುಗೆಲ್ಲ ಈ ಥರ ಸ್ಟಿಕ್ ಮಾಡಿಕೊಂಡ್ರು ನಡೆಯುತ್ತೆ. ಸೊ ಈ ಥರ ನೀಟಾಗಿ ಕೂರಿಸಿ ತುಂಬ ಲುಕ್ ಇರುತ್ತೆ ಡಿಸೈನು, ತುಂಬ ಲುಕ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಮಾಡಬೇಕು, ಯಾಕಂದರೆ ವಿಡಿಯೋದಲ್ಲಿ ಆ ಕಲರು ಮತ್ತು ಸ್ಟೋನ್ ಚೈನ್ ಕಲರು ಬೀಡ್ಸ್ ಗೊತ್ತಾಗೋದಿಲ್ಲ. ಡೈರೆಕ್ಟಾಗಿ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಸ್ಟಿಚ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಮೇಲುಗಡೆ ಒಂದು ಬೀಡು, ಕೆಳಗಡೆ ಮಧ್ಯದಲ್ಲಿ ಒಂದು ಬೀಡು ಸ್ಟಿಚ್ ಮಾಡಿದ್ದೀನಿ. ಆ್ಯಕ್ಚುಲಿ ಸ್ಟಿಚ್ ಮಾಡಬೇಕಾದ್ರೆ ನಾವೇನು ಕುಚ್ಚು ಇದೆ ಆ ಸೆರ್ಗಿಗೆ ಇನ್ನೊಂದು 2 ರೌಂಡ್ ದಾರ ಬರೋ ಥರ ಸೇಮ್ ಕಲರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಲಾಸ್ಟಲ್ಲಿ ನೋಡಿ ಅಲ್ಲಿ ಕೂಡ ನಾನು ಬೀಡ್ ಹಾಕಿಲ್ಲ, ಒಂದು ಗೋಲ್ಡನ್ ಬಾಲ್ ಚೈನ್ ಈ ಥರ ಸ್ಟಿಕ್ ಮಾಡಿದ್ದೀನಿ. ನಿಮಗೆ ಯಾವ ಲುಕ್ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ಸೊ ತುಂಬ ಸಿಂಪಲ್ ಡಿಸೈನು, ತುಂಬ ಲುಕ್ ಇರೋವಂಥ ಡಿಸೈನ್, ಸಕ್ಕತ್ತಾಗಿ ಕಾಣಿಸುತ್ತೆ.
ಇದಕ್ಕೆ ಪ್ರೈಸ್ ಫ್ರೆಂಡ್ಸ್ ಅಷ್ಟು ಇಷ್ಟ ಅಂತ ಹೇಳೋಕ್ಕಾಗಲ್ಲ, ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಅಬೌವ್ 750 ಅರೌಂಡ್ ಒಳಗಡೆನೂ ಕೇಳ್ತಾರೆ. ಸೊ ಫುಲ್ ಕಂಪ್ಲೀಟ್ ಆದಮೇಲಂತೂ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಫುಲ್ ಸ್ಯಾರಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗೂ ತುಂಬ ಇಷ್ಟ ಆಯಿತು ಡಿಸೈನ್. ಖಂಡಿತ ಟ್ರೈ ಮಾಡಿ, ಲುಕ್ ನಿಮ್ಗೆ ಇಷ್ಟ ಆಗುತ್ತೆ. ಆರಿ ವರ್ಕ್ ಬೀಡ್ಸು ಲುಕ್ ಬ್ಲೌಸ್ಗೂ ಮ್ಯಾಚ್ ಆಗುತ್ತೆ, ಈವನ್ ಕುಚ್ಚಿಗೂ ಅದೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಡಿಸೈನು. ಸೊ ನೀವು ಇದೇ ಥರ ಟ್ರೈ ಮಾಡಿ ನೋಡಿ. ಆ್ಯಕ್ಚುಲಿ ವಿಡಿಯೋದಲ್ಲಿ ಅಷ್ಟು ಲುಕ್ ಬರ್ತಾಯಿಲ್ಲ, ಇದು ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೊಸೊಬ್ಬರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.